ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಮತ್ತೆ ಇನ್ನೊಂದು ಆರ್ಡರ್ಗೆ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿರೋರಿಗೆ ಈ ವಿಡಿಯೋನೂ ಅರ್ಥ ಆಗುತ್ತೆ. ಸೊ ನೀವೇನಾದ್ರು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಹೋಗಿ ಅಲ್ಲೇ ನನ್ನದು ವ್ಲಾಗ್ಸ್ ಎಲ್ಲ ಸಿಕ್ಬಿಡುತ್ತೆ, ನೋಡಿ. ಆ್ಯಂಡ್ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇದ್ದು ನನ್ನದು ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವಿಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಯಾರು ಗೆಸ್ ಮಾಡ್ತೀರಾ? ಇಲ್ಲ, ನಾವು ಹೋಗ್ತಾ ಇರೋದು ವರ್ಣದಲ್ಲಿ ಇವತ್ತೊಂದು ಮೇಕಪ್ ಆರ್ಡರ್ ಇತ್ತು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ ಕೂಡ. ಆ್ಯಂಡ್ ಇಲ್ಲಿ ಹೋಗಬೇಕಾದ್ರೆ ಒಂದು ಕೆಲವೊಂದಷ್ಟು ಗಾಡಿಗಳನ್ನ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದೆ, ಆಯಿತಾ. ಬಟ್ ಎಷ್ಟೆಲ್ಲ ಅನ್ನಿಸ್ತು. ಒಬ್ಬರು ಗಾಡೀಲಿ ಹೋಗ್ತಾರೆ, ಒಬ್ಬರು ಸ್ಕೂಟ್ರಲ್ಲಿ ಹೋಗ್ತಾರೆ, ದಂಪತಿಗಳೂ ಸ್ಕೂಟ್ರಲ್ಲಿ ಹೋಗ್ತಾರೆ. ಸೊ ನಾವು ಒಂದು ಅರ್ಥ ಮಾಡ್ಕೋಬೇಕು, ಇರೋ ಜೀವನನ ನಮ್ಗೆ ಅದಿಲ್ವಲ್ಲ ಇದಿಲ್ವಲ್ಲ ಇದು ಬೇಕಲ್ಲ ಅದು ಬೇಕಲ್ಲ ಅಂತ ಕೊರಗೋ ಬದಲು ಇರೋ ಜೀವನನ ಖುಷಿಯಾಗಿ ಕಳೆಯೋದೇ ಒಂದು ನೆಮ್ಮದಿ ಅಂತ ಅನಿಸುತ್ತೆ. ಸೊ ನಾವಿಲ್ಲಿ ನಮ್ಮ ಲೊಕೇಶನ್ಸ್ಗೆ ರೀಚ್ ಆಗಾಯಿತು. ಅಲ್ಲಿಂದ ಬಂದು ಇನ್ನೇನೋ ನಮ್ಮ ಮತಹಾರಗಳೆಲ್ಲನೂ ಜೋಡಿಸ್ಕೊಂಡು ಹೇರ್ ಸ್ಟೈಲ್ದು ಮತ್ತು ಫೇಸ್ದೆಲ್ಲ ಜೋಡಿಸಿ ಹಾಗೆ ಕಿಟಕಿ ಹತ್ರ ಬಂದರೆ ಒಂದು ಒಳ್ಳೆ ವ್ಯೂ ಇತ್ತು ರೀ, ತುಂಬ ಚೆನ್ನಾಗಿತ್ತು. ಸೊ ಸುಮ್ಮನೆ ಹಾಗೆ ಒಂದು ಕಣ್ಣು ಹಾಯಿಸ್ತಾ ಎಲ್ಲನೂ ನೋಡ್ತಾ ಇನ್ನು ನಮ್ಮ ಮುಖ್ಯವಾದ ಲೈಟ್ನ ಆನ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸೆಲ್ಫಿ ನಮ್ಮದು ಇರಲಿ ಅಂತ ಒಂದು ವೀಡಿಯೋ ಒಂದೆರಡು ಸೆಲ್ಫೀಸ್ನ ತಗೊಂಡು ಹುಡುಗಿ ಬಂದರು. ಬರೋ ಅಷ್ಟೊತ್ತಿಗೆ ಆಗಲೇ ಪಾಪ ಯಾರೋ ಸ್ವಾಮೀಜಿಗಳು ಬಂದಿದ್ದರು ಅಂತ ಹೇಳಿ ಮತ್ತೆ ಸ್ವಾಮೀಜಿಗಳ ಹತ್ರ ಆಶೀರ್ವಾದ ಪಡೆಯೋಕ್ಕೆ ಅವ್ರು ಹೋದರು. ಇವ್ರ ಹೆಸರು ಸುತ್ತೂರು ಸ್ವಾಮೀಜಿನೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ಹೇಳಿ. ನೀವು ಹೇಳಿ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇವರು ಬಂದಿದ್ದರು, ಇವ್ರ ಆಶೀರ್ವಾದನ ಪಡ್ಕೊಳ್ಳೋಕ್ಕೆ ನಮ್ಮ ಹುಡುಗಿ ಬ್ರೈಡ್ ಹುಡುಗ ಇಬ್ಬರು ಕೂಡ ಹೋಗಿದ್ರು, ಹಾಗೆ ಅವ್ರ ತಂದೆ ತಾಯಿ ಹಿರಿಕರು. ಸೊ ಇವರೆಲ್ಲ ಆಶೀರ್ವಾದ ತೊಗೊಂಡು ಇದೊಂಥರ ಎಲ್ಲ ಒಂಥರ ಪಾಸಿಟಿವ್ನೆಸ್ ಅಲ್ವಾ, ಒಂದು ಹಿರಿಯರದು ಅವ್ರದ್ದು ಒಂದು ಆಶೀರ್ವಾದ ಪಡ್ಕೊಂಡು ನಮ್ಮ ಒಂದು ದೊಡ್ಡ ದಿನ ಅಂತಂದರೂ ಆಶ್ಚರ್ಯ ಆಗಲ್ಲ. ಯಾಕಂತಂದರೆ ಮದುವೆ ಆಗೋದು ಒಂದು ಸತಿ, ಆ ಟೈಮಲ್ಲಿ ಹಿರಿಯರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತೀನಿ. ಸೊ ಈಗ ಹೇರ್ ಸ್ಟೈಲ್ ಮತ್ತು ಫೇಸಸ್ ಎಲ್ಲ ಕಂಪ್ಲೀಟ್ ಆಗಿದ್ದೆ. ಇದು ಬಂದು ರಿಸೆಪ್ಷನ್ಗೆ ನಮ್ಮ ಬ್ರೈಡಿಗೆ ತುಂಬ ಟೈಮ್ ಇತ್ತು, ಅರ್ಜೆಂಟ್ ಏನಿರಲಿಲ್ಲ, ಬಟ್ ನಮ್ಮದೆಲ್ಲ ಕೆಲಸ ಮುಗಿಸಿ ಸೆಕೆಂಡ್ ಲೊಕೇಶನ್ಸ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಇಮಿಡಿಯೇಟ್ ಇಲ್ಲಿಂದ ಬಿಟ್ಟು ಟೈಮ್ ಕನ್ಸಿಸ್ಟೆನ್ಸ್ ತುಂಬ ಕಡಿಮೆ ಇತ್ತು. ಇಲ್ಲಿಂದ ಹೊರಟಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಒಂದು ವ್ಯೂ ನೋಡಿಕೊಂಡು ಟಡಾ ಅಂತ ಹೊರಟ್ವಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ.